ಈ ಪದ ಕೇಳಿದ್ರೆ ಸಾಕು, ತನ್ನಿಂದ ತಾನೇ ಕಿವಿ ನೆಟ್ಟಗಾಗಿ ಬಿಡುತ್ತೆ. ಕೋಲ್ಮಿಂಚಿನಂತೆ ಅಪ್ಪನ ಮುಖ ತನ್ನಿಂದ ತಾನೇ ಕಣ್ಮುಂದೆ ರಪ್ಪಂತ ಪಾಸಾಗಿ ಬಿಡುತ್ತೆ. ಆ ಪದಕ್ಕಿರುವ ಶಕ್ತಿಯೇ ಅಂತಹದ್ದು. ಅಪ್ಪ ಅಂದ್ರೆ ಅದು ಹಲವು ಭಾವಗಳ ಸಮ್ಮಿಲನ. ಅಪ್ಪ ಅಂದ್ರೆ ಶಕ್ತಿ, ಕೋಪ, ದರ್ಪ, ಪ್ರೀತಿ, ಧೈರ್ಯ, ಶಿಸ್ತು, ಹೀಗೆ ಎಲ್ಲದರ ಸಮ್ಮಿಶ್ರಣ. ಅಮ್ಮ ಎಂಬುದು ಸಲುಗೆಯಾದ್ರೆ ಅಪ್ಪ ಎಂಬುದು ಭಯ. ಒಂದು ಮಾತಿದೆ, ನಾನು ಎಲ್ಲಾ ಕಡೆ ಇರಲು ಸಾಧ್ಯವಿಲ್ಲ ಅಂತ ಗೊತ್ತಾಗಿ ದೇವರು ತಾಯಿಯನ್ನ ಸೃಷ್ಟಿ ಮಾಡಿದ. ಆದ್ರೆ ಏಕಕಾಲದಲ್ಲಿ ತನ್ನಿಂದ ಎಲ್ಲರನ್ನೂ ಸಲಹಲು ಸಾಧ್ಯವಿಲ್ಲ ಅಂತ ತಿಳಿದು ಅಪ್ಪನನ್ನ ಸೃಷ್ಟಿಸಿದ ಅಂತ. ಈ ಮಾತು ಅಕ್ಷರಶಃ ನಿಜ. ಅಮ್ಮ ಮಕ್ಕಳ ಮನವಿಯನ್ನ ಆಲಿಸುವ ಕಿವಿಯಾದ್ರೆ ಅಮ್ಮನ ಮೂಲಕ ತಲುಪುವ ಆ ಮನವಿಗಳನ್ನೆಲ್ಲ ಈಡೇರಿಸುವ ಮ್ಯಾಜಿಕ್ ಮ್ಯಾನ್ ಅಪ್ಪ. ಮಕ್ಕಳ ಡಿಮ್ಯಾಂಡ್ ಕೇಳಿ ಒಮ್ಮೆ ಗದರಿದ್ರೂ ಕೂಡ ಎಷ್ಟೇ ಕಷ್ಟವಾದ್ರೂ ಅದನ್ನ ಈಡೇರಿಸ್ತಾನೆ ಅಪ್ಪ. ಅಪ್ಪ ಎಂದರೆ ಆಕಾಶದಷ್ಟು ಪ್ರೀತಿ ಕೊಡುವ ಅಕ್ಕರೆಯ ಗೆಳೆಯ. ಅಪ್ಪ ಎಂದರೆ ಬೆಳಕು. ಅಪ್ಪನಿಂದಲೇ ಈ ಬದುಕು. ಅಂತಹ ಅಪ್ಪನ ಸ್ಥಾನವನ್ನ ಯಾರಿಂದಲೂ ತುಂಬಲು ಸಾಧ್ಯವಿಲ್ಲ. ಎಲ್ಲ ಮಕ್ಕಳ ಪಾಲಿಗೆ ಅಪ್ಪನೇ ಮೊದಲ ಹೀರೋ. ಮಗುವಿನ ತೋರು ಬೆರಳು ಹಿಡಿದು ತನ್ನ ಸುತ್ತಮುತ್ತಲಿನ ಇಡೀ ಜಗತ್ತನ್ನೇ ತೋರಿಸ್ತಾನೆ ಅಪ್ಪ. ಆದ್ರೆ ಅಪ್ಪನೆಂದರೆ ಮನಸ್ಸಿನಾಳದಲ್ಲಿ ಒಂದು ನಡುಕ ಇದ್ದೇ ಇರುತ್ತೆ. ಅದೊಂದು ಕಾಲವಿತ್ತು. ಅಪ್ಪ ಅಂದ್ರೆ ನಾಭಿಯಿಂದ ಪಾದದವರೆಗೂ ನಡುಕ. ಅಪ್ಪ ಅಂದ್ರೆ ನಗುವೆ ಗೊತ್ತಿಲ್ಲದ ಬಿಗುಮಾನದ ಮೂರ್ತಿ. ಅಪ್ಪ ಅಂದ್ರೆ ಯಾವತ್ತೂ ದರ್ಪ ತೋರುವ ಭಾವನಾರಹಿತ ಮನುಷ್ಯ. ಅಪ್ಪ ಮನೆಯಲ್ಲಿದ್ರೆ ತನ್ನಿಂದ ತಾನೇ ಧ್ವನಿ ಉಡುಕಿ ಹೋಗುತ್ತಿತ್ತಲ್ಲದೆ, ಊಟ ಮಾಡುವಾಗ ಅಪ್ಪ ಎದುರಿದ್ರೆ ಬಾಯಿಗಿಟ್ಟ ಅನ್ನ ಗಂಟಲಲ್ಲಿ ಇಳಿಯಲು ಒದ್ದಾಡ್ತಿತ್ತು. ಅಪ್ಪ ಹೆಜ್ಜೆ ಸದ್ದು ಕೇಳಿದ್ರೆ ಮಿಣುಕು ದೀಪವನ್ನು ಲೆಕ್ಕಿಸದೆ ಮಡಿಚಿಟ್ಟ ಪುಸ್ತಕ ತಾನಾಗಿಯೇ ಕೈಗೆ ಬರ್ತಿತ್ತು. ಬೀದಿಯಲ್ಲಿ ಅಪ್ಪ ಎದುರಾದ್ರಂತೂ ನಡುಗುವ ಕಾಲುಗಳ ಹೆಜ್ಜೆಗಳು ಅಂಕುಡೊಂಕಾಗಿ ಬಿಡ್ತಿದ್ವು. ನಿಜ, ಅಂದಿನ ಅಪ್ಪ ಹಾಗೆಯೇ ಇದ್ದ. ಪ್ರೈಮರಿ ಶಾಲೆಯಲ್ಲಿ ಕಾಣುವ ಹೆಡ್ ಮಾಸ್ಟರ್ನಂತೆಯೇ ಸಣ್ಣ ತಪ್ಪಿಗೂ ಕೋಲು ಹಿಡಿಯುತ್ತಿದ್ದ. ಅಪ್ಪನ ಕೈಯಿಂದ ಒಂದೇಟು ಬಿದ್ರೆ ಏಟು ಬಿದ್ದ ಜಾಗ 8 ದಿನವಾದರೂ ಉರಿಯುತ್ತಿತ್ತು. ಚಿಕ್ಕಂದಿನಿಂದಲೇ ಅಪ್ಪನದಾದರೂ ಹೆದರಿಕೆ ಇರಲಿ ಎಂಬ ಕಾರಣಕ್ಕೋ ಏನೋ ಅಪ್ಪನ ಮುಂದೆ ಹೇಳ್ತೀನಿ ನೋಡು ಅಂತ ಮಾತು ಮಾತಿಗೂ ಹೆದರಿಸುತ್ತಾ ಅಪ್ಪ ಅಂದ್ರೆ ಗುಮ್ಮ ಎಂಬ ಭಾವವನ್ನ ನಮ್ಮಲ್ಲಿ ಇನ್ನಷ್ಟು ಗಟ್ಟಿಗೊಳಿಸಿದ್ಲು. ಹಿಂದೆಲ್ಲ ಅಪ್ಪನ ಪ್ರೀತಿ ಎಲ್ಲರೂ ಮಲಗಿದ ಮೇಲೆ ಬಂದು ತಲೆ ನೇವರಿಸಿ ಹೋಗುವ ಮಟ್ಟಕ್ಕೆ ಸೀಮಿತವಾಗಿತ್ತು. ನೀನು ಚಿಕ್ಕವಳಿದ್ದಾಗ ನಿಮ್ಮಪ್ಪ ನಿನ್ನನ್ನ ಹೆಗಲ ಮೇಲೆ ಹೊತ್ಕೊಂಡು ಓಡಾಡ್ತಿದ್ದ, ಬೆನ್ನ ಮೇಲೆ ಕೂರಿಸಿಕೊಂಡು ಕೂಸುಮರಿ ಮಾಡ್ತಿದ್ದ ಅಂತ ಅಮ್ಮ ಕಥೆಯಂತೆ ಹೇಳೋದನ್ನ ಕೇಳಿದ್ರೆ ಇವತ್ತಿಗೂ ರೋಮಾಂಚನವಾಗಿ ಬಿಡುತ್ತೆ. ಈಗ ಅನಾಮಿಕನಷ್ಟು ದೂರ ಉಳಿದ ಅಪ್ಪನೊಂದಿಗೆ ಕಳೆದ ಆ ಆತ್ಮೀಯ ಕ್ಷಣಗಳನ್ನ ಕಲ್ಪಿಸಿಕೊಳ್ಳೋದು ಖುಷಿ ಕೊಡುತ್ತೆ. ಸುಮಾರು 25 ವರ್ಷಗಳ ಹಿಂದೆ ಅಪ್ಪನೆಂದ್ರೆ ಬದುಕು ಬರೀ ಭಯದ ಮೂಟೆಯಂತಾಗ್ತಿತ್ತು. ಆದ್ರೆ ಕಾಲ ಬದಲಾದಂತೆ ಇವತ್ತು ಅಪ್ಪನು ಬದಲಾಗಿದ್ದಾನೆ. ಅಪ್ಪ ಬರೀ ಅಪ್ಪನಾಗಿಯೇ ಉಳಿಯದೆ ಸ್ನೇಹಿತನಾಗಿ, ಹಿತೈಷಿಯಾಗಿ ಬೆಳೆದಿದ್ದಾನೆ.
ಎಷ್ಟೋ ಮನೆಗಳಲ್ಲಿ ಅಪ್ಪ ಅಮ್ಮನ ಸ್ಥಾನವನ್ನ ತುಂಬಿಬಿಡ್ತಾನೆ. ಇಂದಿನ ಬಹುತೇಕ ಮಕ್ಕಳಿಗೆ ಅಪ್ಪನ ಕೈಯಿಂದ ಚಡಿಯೇಟು ತಿಂದ ಅನುಭವ ಇಲ್ಲ. ಅಪ್ಪ ಒಬ್ಬ ಫ್ರೆಂಡ್ ಜೊತೆಗೆ ಎಲ್ಲಾ ರೀತಿಯ ವಿಷಯಗಳನ್ನ ಶೇರ್ ಮಾಡಿಕೊಳ್ಳಬಲ್ಲಂತಹ ಗೆಳೆಯನಾಗಿ ಬಿಟ್ಟಿದ್ದಾನೆ. ಆದ್ರೆ ಅಪ್ಪನಿಲ್ಲದ ಜೀವನ ಮಾತ್ರ ನರಕ. ಹೆಣ್ಣು ಮಕ್ಕಳಿಗಂತೂ ಅಪ್ಪ ಜೀವನದ ಒಂದು ಭಾಗವಾದ್ರೆ ಅಪ್ಪನಿಲ್ಲದ ಜೀವನವನ್ನ ಊಹಿಸಲು ಅಸಾಧ್ಯ. ಅಪ್ಪನಿಲ್ಲದ ಜೀವನ ಉಪ್ಪಿಲ್ಲದ ಸಪ್ಪೆ ಕೂಳಿನಂತಾಗಿದ್ರೆ ಅಪ್ಪನಿದ್ರೆ ಅದು ನಿತ್ಯ ಸಂತಸದ ಬಾಳು ಆಗ್ಬಿಡುತ್ತೆ. ಮನೆಗೆ ಯೋಧನಂತೆ ಅಪ್ಪ ಕಾವಲು ಕಾಯುತ್ತಾನಲ್ಲದೆ ಆತನ ಹಣೆಯಲ್ಲಿ ಮೂಡುವ ಬೆವರಿನ ಸಾಲಿನಿಂದಲೇ ಮನೆಯವರ ಬದುಕನ್ನ ಬೆಳಗಿ ಬಿಡ್ತಾನೆ. ಮನೆಯಲ್ಲಿ ಅಮ್ಮನಿಗೆ ಜೊತೆಗಾರನಾಗುವ ಅಪ್ಪ ಮನೆಯ ಸಲಹೆಗಾರನಾಗಿ ಮನೆಯವರ ಏಳಿಗೆಯಲ್ಲಿ ತನ್ನ ಜೀವನದ ಸಾರ್ಥಕತೆ ಕಂಡುಬಿಡ್ತಾನೆ. ಮನೆಯವರ ಎಲ್ಲ ಕಷ್ಟಗಳಿಗೂ ಪರಿಹಾರ ಹುಡುಕುವ ನಿಜವಾದ ನಿಸ್ವಾರ್ಥಿ ಟ್ರಬಲ್ ಶೂಟರ್ ಅಪ್ಪ. ಬದುಕಿನ ಭಾಗವೇ ಆಗಿದ್ದ ಅಪ್ಪ ನಮ್ಮ ಜೊತೆ ಇಲ್ಲ ಎಂದಾಗ ಬದುಕು ಖಾಲಿ ಎನಿಸುವ ಜೊತೆಗೆ ಬದುಕಿನ ಹಲವು ಹಂತಗಳಲ್ಲಿ ಆತನ ಅನುಪಸ್ಥಿತಿ ಕಾಡಿಬಿಡುತ್ತೆ. ಮನೆಯ ಎಲ್ಲವೂ ಆಗಿದ್ದ ಅಪ್ಪ ಇಲ್ಲ ಎಂದಾಗ ನಮ್ಮ ಸಂಬಂಧಗಳು ಬದಲಾಗೋದರ ಜೊತೆಗೆ ಸಾಮಾಜಿಕ ಸ್ಥಿತಿಗತಿಗಳು ಕೂಡ ಬದಲಾಗಿ ಬಿಡುತ್ತೆ. ಇದರೊಟ್ಟಿಗೆ ಮನೆಯ ಪರಿಸ್ಥಿತಿ ಹದಗೆಟ್ಟು ಜವಾಬ್ದಾರಿ ನಮ್ಮ ಬೆನ್ನು ಹತ್ತಿಬಿಡುತ್ತೆ. ಇದರ ಮಧ್ಯೆ ಕೆಲವು ರೋಗಗ್ರಸ್ತ ಮನಸ್ಥಿತಿಗಳಿಂದ ಅಪ್ಪನಿಲ್ಲದ ಮನೆಯನ್ನ ಸಮಾಜ ನೋಡುವ ದೃಷ್ಟಿಕೋನವೇ ಬದಲಾಗಿ ಬಿಡುತ್ತೆ. ಹೀಗಾಗಿ ಯಾವಾಗಲೂ ಅಪ್ಪ ಅಂದ್ರೆ ಆಕಾಶ, ಅಪ್ಪ ಅಂದ್ರೆ ಮಮತೆಯ ಮಡಿಲು, ಅಪ್ಪನೇ ಬದುಕಿನ ಬಿಗ್ ಬಾಸ್.